ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ನಿಮ್ಮೆಲ್ಲರಿಗೂ ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಆದಿಯಲ್ಲಿ ಯೇಸು ಕ್ರಿಸ್ತರು ಹೇಗಿದ್ದರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಈ ಒಂದು ವಚನವನ್ನು ಮೊದಲನೇದಾಗಿ ಓದೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು 2ನೇ ವಚನವನ್ನು ನೋಡೋಣ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬ ವಿಷಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಗಮನಿಸಬೇಕು. ಅಂಶದ ಹೆಸರೇನು ಹೇಳಿ? ಆದಿಯಲ್ಲಿ ಯೇಸು ಕ್ರಿಸ್ತನು ಹೇಗೆ ಇದ್ದರು? ಆದಿಯಲ್ಲಿ ಅಂದಾಗ ನೀವು ಗಮನಿಸಬೇಕು. ಸುಮಾರು 100 ಕೋಟಿ ವರ್ಷಗಳ ಹಿಂದಕ್ಕೆ ನಾವು ಹೋಗಿದ್ದು ಅಂತ ತಿಳ್ಕೊಳ್ಳಿ. ಸುಮಾರು 100 ಕೋಟಿ ವರ್ಷಗಳ ಹಿಂದೆ ಪೂರ್ವಕ್ಕೆ ಹೋದಾಗ ಅವಾಗಲೂ ಕೂಡ ಈ ವಚನ ಓದಿದರೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು ಅಂತ ಈ ವಚನ ಓದಿದಾಗ ಆದಿಯಲ್ಲಿ ಅಂದರೆ 100 ಕೋಟಿ ವರ್ಷಗಳ ಹಿಂದೆ ಹೋಗಿ ಈ ವಚನವನ್ನು ಓದಿದಾಗ ಅವಾಗಲೂ ಕೂಡ ಈ ಮಾತೇನನ್ನುತ್ತೆ? ಆದಿಯಲ್ಲಿ. ಹೋಗಲಿ 10,000 ಕೋಟಿ ವರ್ಷಗಳಿಂದ ಹೋಗಿ ಈ ವಚನವನ್ನು ಓದಿದಾಗ ಆದಿಯಲ್ಲಿ ವಾಕ್ಯವೆಂಬ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿದ್ದರು, ಆದಿಯಲ್ಲಿದ್ದರು ಅಂತೇಳಿ ಸುಮಾರು 10,000 ಕೋಟಿ ವರ್ಷಗಳ ಹಿಂದೆ ಅವಾಗಲೂ ಕೂಡ ಆದಿಯಲ್ಲಿ ಅಂದರೆ ಆದಿ ಅನ್ನುವಂಥದ್ದು ಯಾವಾಗ? ಇದೇ ಕಾಲ ಅಂತೇಳಿ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಅದು ಪ್ರಾರಂಭ ಅಷ್ಟೇ. ಆದಿ ದೇವರು ಹೇಳುವಂಥದ್ದು. ವಿಜ್ಞಾನಿಗಳು ಈ ಕಾಲವನ್ನು ಕುರಿತು ಪರಿಶೋಧನೆ ಮಾಡ್ತಾರೆ. ಯಾವಾಗ ಈ ಕಾಲವು ಪ್ರಾರಂಭವಾಗಿದೆ ಎಂದು ಪರಿಶೋಧನೆ ಮಾಡಿದಾಗ ಸುಮಾರು ಕೋಟ್ಯಾನುಗಟ್ಟಲೆ ಅವರು ಪರಿಶೋಧನೆ ಹಿಂದಕ್ಕೆ ಹೋಗ್ತಾರೆ, ಪೂರ್ವಕ್ಕೆ ಹೋಗ್ತಾರಂದರೆ ಇವರು ತಮ್ಮ ಟೆಕ್ನಾಲಜಿ ಮೂಲಕ ಪರಿಶೋಧನೆ ಮಾಡ್ತಾರೆ. ಇನ್ನು ಪೂರ್ವಕ್ಕೆ ಹೋದಾಗ ಆದಿ ಅನ್ನೋದು ಅವರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಈ ಕಾಲವನ್ನು ಕುರಿತು ನಮಗೆ ತಿಳಿತಾ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ನಿಂತ್ಕೊಂಡಿದ್ದಾರೆ ಅದರಲ್ಲಿ. ದೇವರು ಹೇಳ್ತಾರೆ ಆದಿಯಲ್ಲಿ ಅಂದಾಗ ಎಷ್ಟು ಕೋಟಿ ವರ್ಷಗಳಾಗಿದೆಯೋ ಗೊತ್ತಿಲ್ಲ ಪ್ರಿಯರೇ. ಅವಾಗ ಯಾರಿದ್ದಾರಂತೆ? ದೇವರು ಇದ್ದಾರೆ. ದೇವರ ಜೊತೆಯಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತರಿದ್ದಾರೆ. ಯೇಸು ಕ್ರಿಸ್ತರು ಏನಾಗಿದ್ದಾರೆ, ಹೇಗೆ ಇದ್ದಾರೆ? ತುಂಬ ಜನ ಈ ವಾಕ್ಯವನ್ನು ಓದಿ ಶಬ್ದವಾಗಿದ್ದಾರೆ ಯೇಸು ಕ್ರಿಸ್ತರು ಅಂತೇಳಿ ಮಾತಾಡ್ತಾರೆ. ಶಬ್ದವಾಗಿದ್ದಾರಾ, ವಾಕ್ಯವಾಗಿದ್ದಾರೆ ಅಂತಿರುತ್ತೆ. ವಾಕ್ಯವಾಗಿದ್ದಾರೆ ಅಂದಾಗ ವಚನನ, ಈ ಮಾತಿನ ಪ್ರಕಾರ, ಈ ವಚನದ ಪ್ರಕಾರ ಅಲ್ಲಿ ಹೇಗೆ ಇದ್ದಾರೆ ಅಂದರೆ ಲಿಪಿಯಾಗಿದ್ದಾರಾ, ಶಬ್ದವಾಗಿದ್ದಾರಾ, ಹೇಗಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನು ನೋಡೋಣ. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತರಿಗೆ ದೇವರ ವಾಕ್ಯವೆಂಬ ಹೆಸರಿದೆ. ದೇವರ ವಾಕ್ಯವೆಂಬ ಹೆಸರು ಯೇಸು ಕ್ರಿಸ್ತನಿಗೆ ಇದೆ ಪ್ರಿಯರೇ. ಹಾಗಿರುವಾಗ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, ವಾಕ್ಯವಾಗಿದ್ದಾನೆ ಯೇಸು ಪ್ರಭು, ವಾಕ್ಯವು, ಆ ವಾಕ್ಯವೇ ಶರೀರಧಾರಿಯಾಗಿ ಬಂದಿದ್ದಾನೆ ಎನ್ನುವಂಥದ್ದು ಮಾತು ನೋಡ್ತೀವಿ. ಅಂದರೆ ಭೂಲೋಕಕ್ಕೆ ಬಂದಾಗ ಶರೀರ ಆಕಾರವನ್ನು ಧರಿಸ್ಕೊಂಡು ಬರ್ತಾರೆ.
ಮತ್ತು ಪರಲೋಕದಲ್ಲಿ ಹೇಗಿದ್ದಾರೆ, ಆದಿಯಲ್ಲಿ ಹೇಗಿದ್ದಾರೆ, ಜಗತ್ತು ಉಂಟಾಗೋದಕ್ಕಿಂತ ಮುಂಚಿತವಾಗಿ ಹೇಗೆ ಇದ್ದಾರೆ, ವಾಕ್ಯವಾಗಿದ್ದಾರಾ ಅಂದರೆ ಲಿಪಿಯಾಗಿದ್ದಾರಾ, ಇನ್ನು ಕೆಲವರು ಹೇಳ್ತಾರೆ ಶಬ್ದವಾಗಿದ್ದಾರೆ ಅಂತ ಹೇಳ್ತಾರೆ. ಶಬ್ದವಾಗಿದ್ದಾರಾ, ಲಿಪಿಯಾಗಿದ್ದಾರಾ, ವಚನವಾಗಿದ್ದಾರಾ ನೋಡುವಾಗ ತಂದೆಯಾದ ದೇವರು ಹೇಗಿದ್ದಾರೆ, ಆತ್ಮಸ್ವರೂಪನು. ತಂದೆಯಾದ ದೇವರು ಆತ್ಮಸ್ವರೂಪನಾಗಿರುವಾಗ ದೈವಕುಮಾರನಾಗಿರುವಂಥ ಈತನು ಕೂಡ ಆತ್ಮಸ್ವರೂಪನಾಗಿದ್ದಾನೆ. ದೈವಕುಮಾರನಾದಂಥ ಈತನು ಕೂಡ ಹೇಗೆ ಇದ್ದಾನೆ ಅಂತ ನೋಡುವಾಗ ಆತ್ಮಸ್ವರೂಪನಾಗಿ. ನೋಡೋಣವಾ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಅಂದರೆ ಯೇಸುಪ್ರಭು ಹೇಗಿದ್ದಾರಪ್ಪ ಅಂತ ನೋಡುವಾಗ ದೇವ ಸ್ವರೂಪ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. 15ನೇ ವಚನ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ದೇವರ ಪ್ರತಿರೂಪನು. ದೇವರು ಹೇಗಿದ್ದಾರೋ ದೈವಕುಮಾರನಾದಂಥ ಪ್ರಭು ಕೂಡ ಹಾಗಿದ್ದಾರೆ. ದೇವರು ಯಾವ ರೂಪದಲ್ಲಿದ್ದಾರೋ ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಕೂಡ ಹಾಗಿದ್ದಾರೆ ಪ್ರಿಯರೇ. ದೇವರ ಪ್ರತಿರೂಪ, ದೇವರ ಪ್ರತಿರೂಪನು, ದೇವರ ಸ್ವರೂಪನು, ದೇವರ ಪ್ರತಿರೂಪನು, ಆತ್ಮಸ್ವರೂಪನು. ಆತ್ಮಸ್ವರೂಪನು ಅಂದರೆ ಆದಿಯಲ್ಲಿ ಯೇಸು ಪ್ರಭು ಹೇಗಿದ್ದಾರಪ್ಪ ಅಂತ ನೋಡುವಾಗ ಆತ್ಮಸ್ವರೂಪನಾಗಿದ್ದಾನೆ, ದೇವರ ಸ್ವರೂಪನಾಗಿದ್ದಾನೆ, ದೇವರ ಪ್ರತಿರೂಪನಾಗಿದ್ದಾನೆ. ಮತ್ತೇನಾಗಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ, ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಅಂದರೆ ಯೇಸು ಕ್ರಿಸ್ತರು ವಾಕ್ಯವಾಗಿದ್ದಾರೆ. ಅಂದರೆ ಯೇಸು ಕ್ರಿಸ್ತರಿಗೆ ವಾಕ್ಯವೆಂಬ ಹೆಸರಿದೆ. ಎರಡನೇದಾಗಿ ಯೇಸು ಕ್ರಿಸ್ತರು ಬೆಳಕಾಗಿದ್ದಾರೆ, ಜೀವವಾಗಿದ್ದಾರೆ. ಯೇಸು ಕ್ರಿಸ್ತರು ಏನಾಗಿದ್ದಾರೆ? ಬೆಳಕಾಗಿದ್ದಾರೆ. ಮತ್ತೇನಾಗಿದ್ದಾರೆ? ಜೀವವಾಗಿದ್ದಾರೆ, ನಿತ್ಯ ಜೀವವಾಗಿದ್ದಾರೆ ಎನ್ನುವಂಥದ್ದು ನೋಡ್ತೀವಿ. ನಿತ್ಯ ಜೀವ ಅಂದರೆ ಬೆಳಕಾಗಿದ್ದಾರೆ, ನಿತ್ಯ ಜೀವವಾಗಿದ್ದಾರೆ. ಅಂದರೆ ಆದಿಯಲ್ಲಿ ಯೇಸು ಪ್ರಭು ಹೇಗಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಆತ್ಮಸ್ವರೂಪನಾಗಿ, ದೇವರ ಪ್ರತಿರೂಪನಾಗಿ, ದೇವರ ಸ್ವರೂಪ. ಎರಡನೇದಾಗಿ ಜೀವವಾಗಿದ್ದಾನೆ, ಮೂರನೇದಾಗಿ ಬೆಳಕಾಗಿದ್ದಾನೆ. ಆತನ ಹೆಸರು ವಾಕ್ಯವೆಂಬ ಹೆಸರು. ವಾಕ್ಯವೆಂಬ ಹೆಸರು ಆತನಿಗೆ ಇದೇ ಪ್ರಿಯರಾದ ದೇವರ ಮಕ್ಕಳಿರ. ಆಲೋಚನೆ ಮಾಡಿ, ವಾಕ್ಯವೆಂಬ ಹೆಸರನ್ನು ಪಡ್ಕೊಂಡಿರುವಂಥ ಆತನು, ದೈವ ಕುಮಾರನಾದಂಥ ಆತನು, ದೇವರ ಪ್ರತಿರೂಪ ಆದಂಥ ಆತನು ಈ ಲೋಕಕ್ಕೆ ಬರುವಾಗ ದಾಸನಾಗಿ ಬರ್ತಾನೆ. ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ಬರ್ತಾನೆ. ಯಾಕೆ ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ಬರ್ತಾನೆ ಆತನು? ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸವಿಟ್ಟವನಾಗಿರುವೆನು ಎಂತಲೂ, ಹೀಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ. ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು.
ಯೇಸು ಕ್ರಿಸ್ತರು ದೇವರ ಪ್ರತಿರೂಪ, ದೈವ ಸ್ವರೂಪ, ದೇವರ ಮಗನು. ಆತನಿಗೆ ವಾಕ್ಯವೆಂಬ ಹೆಸರಿದೆ. ಆತನಿಗೆ ವಾಕ್ಯವೆಂಬ ಹೆಸರಿದೆ. ಆತನು ನಿತ್ಯ ಜೀವ ಸ್ವರೂಪನು. ಆತನು ಬೆಳಕು. ಮಹಾಶಕ್ತನಾಗಿರುವಂಥ ಆತನು ಈ ಲೋಕದಲ್ಲಿ ಶರೀರಧಾರಿಯಾಗಿ ಬರುವುದಕ್ಕೆ ಕಾರಣ ನಿನ್ನನ್ನು ನನ್ನನ್ನು ಬಿಡಿಸೋದಕ್ಕೆ. ನಾವೆಲ್ಲಿದ್ದೀವಿ? ಅಂಧಕಾರದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಮೂಢತ್ವದಲ್ಲಿ, ಕತ್ತಲೆಯ ಸಾಮ್ರಾಜ್ಯದಲ್ಲಿ ಜೀವಿಸುವಂಥ ನಮ್ಮನ್ನು ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಆತನು ಬಂದು ತನ್ನ ಜೀವಿತವನ್ನು ಅರ್ಪಣೆ ಮಾಡಿ ಶಿಲುಬೆ ಮರಣ ಹೊಂದಿ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ನಿತ್ಯ ಜೀವವನ್ನು ಕಲ್ಪಿಸಿ ಪರಲೋಕಕ್ಕೆ ಹೋಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆದಿಯಲ್ಲಿ ಯೇಸು ಕ್ರಿಸ್ತರು ಹೇಗಿದ್ದಾರೆ, ಯಾವ ರೂಪದಲ್ಲಿದ್ದಾರೆ ಎಂಬುವಂಥದ್ದನ್ನು ವಾಕ್ಯದ ಮೂಲಕ ತಿಳ್ಕೊಂಡಿದ್ವಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ತಂದೆಯೇ, ಮಹೋನ್ನತನಾದಂಥ ತಂದೆಯೇ, ಅತೀ ಪರಿಶುದ್ಧನಾದಂಥ ತಂದೆಯೇ, ಮಹಾಶಕ್ತನೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಿರಂತರ ಜೀವಿಸುವಂತೆ ಸಹಾಯ ಮಾಡಿ. ವೀಕ್ಷಿಸುವಂಥ ವೀಕ್ಷಕರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆನಂದವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯೊಬ್ಬ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.